ಈಗ ಏನು ಎರಡು ನಾವು ಸೋತಿದ್ದೀವಿ ಕರ್ನಾಟಕದಲ್ಲಿ, ಹಾಗೆ ಒಂದು ಗೆದ್ದಿದ್ದೀವಿ. ಯಾವುದು ಅಂತ ಕೇಳಿ ಸರ್. ಶೃಂಗೇರಿಯಲ್ಲಿ ಏನು ಇವರು ಅಕ್ರಮವಾಗಿ ಶಾಸಕರಾದರಲ್ಲ ಕಾಂಗ್ರೆಸ್ನವರು, ಇವತ್ತಿನ ದಿವಸ ಜಯ ಆಗಿದೆ, ಜೀವರಾಜ್ ಅವರಿಗೆ ಜಯ ಆಗಿದೆ. ಅದು ನೋಡಿ, ಅದನ್ನೇ ಈಗ ಕಾಂಗ್ರೆಸ್ನವರಿಗೆ ಅಲ್ಲಿ ಬಾಗಲಕೋಟೆ ನುಂಗಲಾರದ ತುಪ್ಪವಾಗಿತ್ತು, ತುತ್ತಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗ ಕಾಂಗ್ರೆಸ್ಸಿಗರು. ಮೂಲ ಕಾಂಗ್ರೆಸ್ಸಿಗರು ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ? ದಾವಣಗೆರೆಯನ್ನ. ವಲಸಿಗ ಕಾಂಗ್ರೆಸ್ಸಿಗರು ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಬಾಗಲಕೋಟೆಯನ್ನ ಕಾನ್ಸಂಟ್ರೇಟ್, ಇಡೀ ಆಡಳಿತ ವ್ಯವಸ್ಥೆಯನ್ನ ತಗೊಂಡು ಹೋಗತಕ್ಕಂತ ಇದು ಇತ್ತ. ಯಾಕೆಂದ್ರೆ ಇವ್ರ ಗ್ಯಾರಂಟಿ ಇದೆ, ಪಂಚ ಗ್ಯಾರಂಟಿ ಇದೆ, ಇಷ್ಟೆಲ್ಲ ನೀವು ಅಭಿವೃದ್ಧಿ ಮಾಡಿದೀರಾ. ಇಡೀ ಒಂದು ಮುಖ್ಯಮಂತ್ರಿ ಅಲ್ಲೋಗಿ 6 ದಿನ ಕುತ್ಕೊಂಡು ಹೋಗೋ ಇದಿತ್ತ ನಿಮ್ಗೆ? ಇಡೀ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ಕ್ಷೇತ್ರದಲ್ಲಿ 6 ದಿನ ಕುತ್ಕೊಂಡು ಹೋಗುವಷ್ಟು ನೀವು ದುರ್ಬಲರ ಅಂತ ಅಲ್ಲ. ಕಾಂಗ್ರೆಸ್ ಪ್ರತಿಷ್ಠೆ